ಹಾಯ್ ಎವ್ರಿವಾನ್, ಇವತ್ತು ಮನೆಯಲ್ಲಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೋಮ್ ಮೇಡ್ ಐಸ್ ಕ್ರೀಮನ್ನು ರೆಡಿ ಮಾಡ್ತಾ ಇದ್ದೀನಿ. ನಾನು ಯಾವುದೇ ವೆನಿಲಾ ಎಸೆನ್ಸ್ ಆಗಲಿ ಮತ್ತು ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡ್ತಾಯಿಲ್ಲ, ಬರೀ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿಯನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಜಾರ್ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಪೇಸ್ಟನ್ನು ಮಾಡ್ಕೊತೀನಿ. ಹಾಲು ಹಾಕ್ಕೊಂಡ್ರೆ ನುಣ್ಣಗೆ ಬರುತ್ತೆ, ಇಲ್ಲಾಂದರೆ ತರಿತರಿಯಾಗಿ ಬರುತ್ತೆ ಅಂತೇಳಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನನ್ನು ಇಟ್ಟು ಒಲೆ ಮೇಲೆ ಅದಕ್ಕೆ ಹಾಲನ್ನು ಹಾಕ್ಕೊತಾ ಇದ್ದೀನಿ. ನಾನು ತೋರಿಸ್ತಾ ಇರೋ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡು ಹಾಲು ಒಂದು ಕುದಿ ಬಂದ ನಂತರ 1/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮಿಲ್ಕ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ನಾನು ಸಕ್ಕರೆಯ ಪ್ರಮಾಣವನ್ನು ಕಡಿಮೆನೇ ಹಾಕ್ಕೊತೀನಿ. ಮಿಲ್ಕ್ ಪೌಡರಲ್ಲೂ ಕೂಡ ಸ್ವೀಟ್ ಇರುತ್ತೆ. ಹಾಗಾಗಿ ಈಗ ಹಾಲು ಮತ್ತು ಸಕ್ಕರೆ ಸ್ವಲ್ಪ ಕುದ್ದು ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ 1/4 ಕಪ್ಪಷ್ಟು ಹಾಲಿನ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹಾಲು ಪೌಡ್ರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ದರೆ ನೀವು ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಮಿಲ್ಕ್ ಪೌಡ್ರನ್ನು ಯೂಸ್ ಮಾಡ್ಕೊತಿದ್ದೀನಿ. ಈಗ ಸ್ವಲ್ಪನೂ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀಟಾಗಿ ನೋಡಿ, ಹಾಲು ಫುಲ್ಲು ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಫುಲ್ಲು ಎಲ್ಲ ಮಿಕ್ಸ್ ಆದ ನಂತರ ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿರುವಂತಹ ಗೋಡಂಬಿ ಮತ್ತು ಬಾದಾಮಿ ಪೇಸ್ಟನ್ನು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ರುಬ್ಬ ಹಾಕೋದ್ರಿಂದ. ಅದನ್ನು ರುಬ್ಬಿ ಹಾಕಿ ನಂತರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕಲಸಿ ಸ್ವಲ್ಪ ಕುದ್ದ ನಂತರ ಕಾರ್ನ್ಫ್ಲೋರ್ ಇದ್ದರೆ 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಲಲ್ಲಿ ಕಲಿಸ್ಬಿಟ್ಟು ಈ ರೀತಿ ಹಾಕ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕಿದಾಗ ಥಿಕ್ನೆಸ್ ಬರುತ್ತೆ, ಅದು ಕ್ರೀಮ್ ಥರ ಬರುತ್ತೆ. ಹಾಗಾಗಿ ಸ್ವಲ್ಪನೇ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಚಿಕ್ಕ ಸ್ಪೂನಲ್ಲಿ ಸಾಕಾಗುತ್ತೆ ಅಷ್ಟು. ಅದನ್ನು ಹಾಕಿ ನೀಟಾಗಿ ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈ ಹದಕ್ಕೆ ಬರಬೇಕು, ಅದು ಕ್ರೀಮ್ ಥರ ಬರೋವರೆಗೂ ಕೂಡ ಕುದಿಸ್ಕೋಬೇಕು. ಗಟ್ಟಿ ಆಗಬಾರ್ದು. ಈ ರೀತಿ ಸ್ವಲ್ಪ ತೆಳುವಾಗಿ ಇದ್ದರೆ ಕ್ರೀಮ್ ಥರ ಚೆನ್ನಾಗಿ ಬರುತ್ತೆ. ಐಸ್ ಕ್ರೀಮ್ ಮಾಡ್ತೀವಿ ಅಂದರೆ ಅದೇ ಥರ ಕ್ರೀಮ್ ಥರನೇ ಇರಬೇಕು. ಹಾಗಾಗಿ ಈ ರೀತಿ ನೀಟಾಗಿ ಬೇಯಿಸ್ಕೊಂಡು ಕಡಿಮೆ ಉರಿಲಿ ಸ್ವಲ್ಪ ಹೊತ್ತು ತಳ ಸೀತಾ ಇರುತ್ತೆ, ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನು ಆರಿಸ್ಕೊಂಡು ನಂತರ ರುಬ್ಕೋಬೇಕಾಗುತ್ತೆ ನಾವು. ಹಾಗಾಗಿ ಬಿಸಿಲಿ ರುಬ್ಬಾರ್ದು, ಸ್ವಲ್ಪ ಹೊತ್ತು ಪ್ಲೇಟ್ಗೆ ಹಾಕಿ ಆರಿಸಿ ನಂತರ ರುಬ್ಕೋಬೇಕು. ಈಗ ನಾನು ಗೋಡಂಬಿ ಬಾದಾಮಿ ರುಬ್ಬಿದ್ನಲ್ಲ, ಅದೇ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊತಾ ಇದ್ದೀನಿ. ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟ್ ನೋಡಿ ಈ ರೀತಿ ಇರಬೇಕು. ಈ ರೀತಿ ಮಾಡಿಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗ್ಲಾಸ್ ಕಂಟೈನರ್ ಇದ್ದರೆ ಅದರೊಳಗಡೆ ಕೂಡ ಹಾಕ್ಕೋಬೋದು. ನಾನು ಇದರೊಳಗಡೆ ಹಾಕ್ಕೊಂಡು ಫ್ರೀಸ್ ಮಾಡ್ಕೊತೀನಿ. ಇದನ್ನು ನಾವು 8 ಗಂಟೆಗಳ ಕಾಲ ಫ್ರೀಸ್ ಮಾಡ್ಕೋಬೇಕಾಗುತ್ತೆ, ಆಗ ಚೆನ್ನಾಗಿ ಸೆಟ್ ಆಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾವು ಡ್ರೈ ಫ್ರೂಟ್ಸನ್ನು ಇಷ್ಟಪಡ್ತೀವಿ, ಹಾಗಾಗಿ ಡ್ರೈ ಫ್ರೂಟ್ಸನ್ನು ಮೇಲೆ ಈ ರೀತಿ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು 8 ಗಂಟೆಗಳ ಕಾಲ ಫ್ರೀಸ್ ಮಾಡಬೇಕು, ಆಗ ಮಾತ್ರ ಅದು ತಿನ್ನೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿ ರೆಫ್ರಿಜಿರೇಟರ್ನಲ್ಲಿ ಫ್ರೀಸ್ ಮಾಡಿಕೊಂಡು 8 ಅವರ್ಸು ನಂತರನೇ ಸರ್ವ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ನಾನು 8 ಅವರ್ಸ್ ಇದನ್ನು ಫ್ರೀಸ್ ಮಾಡಿ ತೆಗೆದಿದ್ದೀನಿ. ಈಗ ನೋಡಿ, 1 ಸ್ಪೂನ್ ಸಹಾಯದಿಂದ ಅದನ್ನು ತೆಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರೀಮಿ ಥರ ಬಂದಿದೆ. ಈ ರೀತಿ ಮನೆಯಲ್ಲಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಐಸ್ ಕ್ರೀಮನ್ನು ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗಿದ್ದೀನಿ. ನೋಡಿದ್ರಲ್ಲ, ಮಕ್ಕಳು ಕೂಡ ಈ ಬೇಸಿಗೆ ಟೈಮಲ್ಲಿ ತುಂಬಾ ಇಷ್ಟಪಡ್ತಿರ್ತಾರೆ. ಔಟ್ಸೈಡ್ ಕೊಡಿಸೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ, ಮಿಲ್ಕ್ ಪೌಡ್ರು ಮತ್ತು ಮಿಲ್ಕನ್ನು ಯೂಸ್ ಮಾಡಿರ್ತೀವಿ, ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಟ್ರೆ ತುಂಬ ಹೆಲ್ದಿಯಾಗಿ ತಿನ್ಕೋಬೋದು. ಮನೆಯಲ್ಲಿ ಎಲ್ರಿಗೂ ಕೂಡ ಕೊಡ್ಬೋದು. ಹಾಗಾಗಿ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮತ್ತೊಂದು ಸಲ ಮಾಡ್ಕೊತೀರ, ಈ ರೀತಿ ಮಾಡ್ತಾನೇ ಇರ್ಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ, ಮನೆಯಲ್ಲಿರುವ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ರೆಡಿ ಮಾಡ್ಕೋಬೋದು. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ನಮಸ್ಕಾರ.